ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಭಾಷಾವಾರ್ ರಾಜ್ಯದಲ್ಲಿ ಉಗ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಮರಾಠಿ ಸಂಘಟನೆಗಳ ವಿರುದ್ಧ ಕನ್ನಡಿಗರ ಕಿಚ್ಚು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಮಾರ್ಚ್ನಲ್ಲಿ ಸಾಲು ಸಾಲು ಬಂದ್ಗೆ ಕರೆ ಕೊಡಲಾಗಿದೆ. ಮಾರ್ಚ್ ತಿಂಗಳಲ್ಲಿ ಸಾಲು ಸಾಲು ಬಂದ್ಗೆ ಕರೆ ಕೊಡಲಾಗಿದೆ. ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳಿಂದ ಕರೆ ಕೊಡಲಾಗಿದ್ದು ಒಂದಲ್ಲ ಎರಡಲ್ಲ, ಸಾಲು ಸಾಲು ಬಂದ್. 22ನೇ ತಾರೀಕು ಪ್ರಮುಖವಾಗಿ ಕರ್ನಾಟಕ ಬಂದ್. ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 3ನೇ ತಾರೀಕು ರಾಜಭವನ ಚಲೋ. ಮಾರ್ಚ್ 7ರಂದು ಬೆಳಗಾವಿ ಚಲೋ. ಮಾರ್ಚ್ 11ರಂದು ತಮಿಳುನಾಡು ಗಡಿ ಬಂದ್. ಮಾರ್ಚ್ 14ನೇ ತಾರೀಕು 3 ಜಿಲ್ಲೆಯಲ್ಲಿ ಪ್ರತಿಭಟನೆ. ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ. ಮಾರ್ಚ್ 18ನೇ ತಾರೀಕು ಕನ್ನಡ ಪರ ಸಂಘಟನೆಗಳಿಂದ ಸಭೆ ಕರೆಯಲಾಗಿದೆ. ಮರಾಠಿ ಪುಂಡರ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು ಮರಾಠಿಗರ ವಿರುದ್ಧ ಉಗ್ರ ಹೋರಾಟಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಆ ಮೂಲಕ ಸಾಲು ಸಾಲು ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮೊದಲನೇದಾಗಿ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್. ಮಾರ್ಚ್ 3ನೇ ತಾರೀಕು ರಾಜಭವನ ಚಲೋ. ಮಾರ್ಚ್ 7ನೇ ತಾರೀಕು ಬೆಳಗಾವಿ ಚಲೋ. ಮಾರ್ಚ್ 11ರಂದು ತಮಿಳುನಾಡು ಗಡಿ ಬಂದ್. ಮಾರ್ಚ್ 14ರಂದು 3 ಜಿಲ್ಲೆಯಲ್ಲಿ ಪ್ರತಿಭಟನೆ. ಆ 3 ಜಿಲ್ಲೆ ಯಾವುದು ಅಂದರೆ ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿದೆ. ಕಂಡಕ್ಟರ್ ಮೇಲೆ ನಡೆದ ಈ ಒಂದು ಹಲ್ಲೆ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ನಿರಂತರವಾಗಿ ಮೊನ್ನೆ ಕೂಡ ಒಂದು ವಿಡಿಯೋವನ್ನ ಗಮನಿಸ್ತಾ ಇದ್ವಿ. ಡ್ರೈವರ್ಗೆ ಮಸಿಯನ್ನ ಬಳಿದಿದ್ರು, ಬಸ್ಗೆ ಮಸಿಯನ್ನ ಬಳಿಯುವಂತ ಕೆಲಸವನ್ನ ಮಾಡಿದ್ರು ಮಹಾರಾಷ್ಟ್ರದಲ್ಲಿ. ಆ ಮೂಲಕ ಕಿಚ್ಚನ್ನು ಹೆಚ್ಚಿಸ್ತಾ ಇದ್ದಾರೆ. ಇದು ತಣ್ಣಗಾಗುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಸಾರಿಗೆ ಇಲಾಖೆಗೆ ಲಕ್ಷ ಲಾಸ್ ಆಗ್ತಾ ಇದೆ. ಆದರೆ ಕನ್ನಡಿಗರ ಅಸ್ಮಿತೆ, ಇನ್ನು ವಾಟಾಳ್ ನಾಗರಾಜ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನೋಡ್ಕೊಂಡ್ಬನ್ನಿ. ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ವಾಟಾಳ್ ನಾಗರಾಜ್ ರವರ ಇತಿಹಾಸದಲ್ಲಿ ಕೊಟ್ಟಿರುವಂತ ಬಂದು ಯಾವತ್ತೂ ವಿಫಲ ಆಗಿಲ್ಲ. ಮಾರ್ಚ್ 22ಕ್ಕೆ ಮತ್ತೊಂದು ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಶಿವಸೇನೆ ಎಲ್ಲರ ವಿರುದ್ಧ ಬಂದ್ ಕರೆ ಕೊಟ್ಟಿರೋದು. ಬಂದ್ನ ದಿನ ಏನೇನಾಗುತ್ತೆ, ಅದಕ್ಕೆ ಮೊದಲು ಆಯೋಜನೆ ಆಗಿರುವಂತ ಕಾರ್ಯಕ್ರಮಗಳು ವಿವರ ಏನು ಸರ್? ಈಗ ಇದು ಒಂದು ಪ್ರತಿಷ್ಠಿತ ಬಂದ್, ಕನ್ನಡಿಗರ ಬಂದ್, ಕನ್ನಡಿಗರ ರಕ್ಷಣೆಗಾಗಿ ಬಂದ್, ಕನ್ನಡಿಗರ ಗೌರವಕ್ಕಾಗಿ ಬಂದ್. ಬೆಳಗಾವಿಯಲ್ಲಿ MESನವರು ಪ್ರತಿ ಸಾರಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಯಾವುದೇ ಸರ್ಕಾರಗಳು ಅವ್ರನ್ನ ಹತ್ತಿಕ್ಕಾಗಲಿಲ್ಲ, ನಿಷೇಧ ಮಾಡೋಕ್ಕಾಗಲಿಲ್ಲ. ಇದ್ದಕ್ಕಿದ್ದಂಗೆ ಕನ್ನಡ ಕಂಡಕ್ಟರ್ ಮೇಲೆ ನಮ್ಮ ಭೂಮಿಯಲ್ಲಿ ಒಡೆಯೋ ಮಟ್ಟಕ್ಕೆ ಬಂದರು. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇದು ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಗೌರವ. ಇದಕ್ಕಾಗಿ ಕನ್ನಡ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ಬಂದ್, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಬೆಳಗಾವಿಯ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟ್, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೇಡಿಕೆಗಳನ್ನು ಹಾಕಿದ್ದೇವೆ. ಮತ್ತು ಬೆಳಗಾವಿಯನ್ನು ಉಳಿಸಿ, ಕನ್ನಡ ಉಳಿಸಿ ಅಂತೇಳಿ ಈ ಬಂದ್ ಬಾರಿ ಹೋರಾಟಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದು, ಈ ಒಂದು ಹೋರಾಟ ಕಳೆದ ಅನೇಕ ವರ್ಷಗಳಿಂದ ನಡೀತಲೇ ಇದೆ. ಯಾವುದೇ ಪಕ್ಷಗಳಿಂದ ಕೂಡ ಬೆಂಬಲ ಸಿಕ್ಕಿಲ್ಲ. ಆದರೆ ಕೇವಲ ಭರವಸೆಗಳು ಮಾತ್ರ ಸಿಗ್ತಾ ಇದೆ. ಈ ಬಾರಿ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ, ಆಶಾಭಾವನೆ ಇದೆಯಾ? ಇದು ನಿಮಗೆ ಹೇಳೋದಾದ ಕರ್ನಾಟಕದಲ್ಲಿ ಯಾವ ಪಾರ್ಟಿಯವರಿಗೂ ಕನ್ನಡ ಬೇಕಾಗಿಲ್ಲ. ಬೆಳಗಾವಿಯಲ್ಲಿರುವ BJPಯವರು, ಕಾಂಗ್ರೆಸ್ನವರು, JDS ಎಲ್ಲರೂ ಮರಾಠಿ ಏಜೆಂಟ್ರುಗಳು. ಅಲ್ಲಿರುವ ಕನ್ನಡ ಪರ ಸಂಘಟನೆಗಳು ಕನ್ನಡದ ಪರವಾಗಿ ಇರ್ತಕ್ಕಂಥವರು. ಇಡೀ ರಾಜ್ಯದಲ್ಲೇ ನಿಮ್ಗೆ ಹೇಳೋದಾದರೆ
ಯಾವ ಪಾರ್ಟಿಯವರಿಗೂ ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಪ್ರೀತಿ ಇಲ್ಲ, ಅಭಿಮಾನ ಇಲ್ಲ, ಶಕ್ತಿ ಇಲ್ಲ. ಇಷ್ಟ ಆಗಿತ್ತು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಲು ಸಾಲು ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಈಗ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದೆ. ಈ ಬಗ್ಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಭಾಷಾವಾರ್ ರಾಜ್ಯದಲ್ಲಿ ಉಗ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಮರಾಠಿ ಸಂಘಟನೆಗಳ ವಿರುದ್ಧ ಕನ್ನಡಿಗರ ಕಿಚ್ಚು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಮಾರ್ಚ್ನಲ್ಲಿ ಸಾಲು ಸಾಲು ಬಂದ್ಗೆ ಕರೆ ಕೊಡಲಾಗಿದೆ. ಮಾರ್ಚ್ ತಿಂಗಳಲ್ಲಿ ಸಾಲು ಸಾಲು ಬಂದ್ಗೆ ಕರೆ ಕೊಡಲಾಗಿದೆ. ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳಿಂದ ಕರೆ ಕೊಡಲಾಗಿದ್ದು ಒಂದಲ್ಲ ಎರಡಲ್ಲ, ಸಾಲು ಸಾಲು ಬಂದ್ 22ನೇ ತಾರೀಕು ಪ್ರಮುಖವಾಗಿ ಕರ್ನಾಟಕ ಬಂದ್. ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 3ನೇ ತಾರೀಕು ರಾಜಭವನ ಚಲೋ, ಮಾರ್ಚ್ 7ರಂದು ಬೆಳಗಾವಿ ಚಲೋ, ಮಾರ್ಚ್ 11ರಂದು ತಮಿಳುನಾಡು ಗಡಿ ಬಂದ್, ಮಾರ್ಚ್ 14ನೇ ತಾರೀಕು 3 ಜಿಲ್ಲೆಯಲ್ಲಿ ಪ್ರತಿಭಟನೆ, ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ. ಮಾರ್ಚ್ 18ನೇ ತಾರೀಕು ಕನ್ನಡ ಪರ ಸಂಘಟನೆಗಳಿಂದ ಸಭೆ ಕರೆಯಲಾಗಿದೆ. ಮರಾಠಿ ಪುಂಡರ ವಿರುದ್ಧ ಕೆರಳಿದ ಕನ್ನಡ ಸಂಘಟನೆಗಳು ಮರಾಠಿಗರ ವಿರುದ್ಧ ಉಗ್ರ ಹೋರಾಟಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಆ ಮೂಲಕ ಸಾಲು ಸಾಲು ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮೊದಲನೇದಾಗಿ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್, ಮಾರ್ಚ್ 3ನೇ ತಾರೀಕು ರಾಜಭವನ ಚಲೋ, ಮಾರ್ಚ್ 7ನೇ ತಾರೀಕು ಬೆಳಗಾವಿ ಚಲೋ, ಮಾರ್ಚ್ 11ರಂದು ತಮಿಳುನಾಡು ಗಡಿ ಬಂದ್, ಮಾರ್ಚ್ 14ರಂದು 3 ಜಿಲ್ಲೆಯಲ್ಲಿ ಪ್ರತಿಭಟನೆ. ಆ 3 ಜಿಲ್ಲೆ ಯಾವುದು ಅಂದರೆ ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆಯಲ್ಲಿ ಪ್ರತಿಭಟನೆಗೆ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿದೆ. ಕಂಡಕ್ಟರ್ ಮೇಲೆ ನಡೆದ ಈ ಒಂದು ಹಲ್ಲೆ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ನಿರಂತರವಾಗಿ ಮೊನ್ನೆ ಕೂಡ ಒಂದು ವಿಡಿಯೋವನ್ನ ಗಮನಿಸ್ತಾ ಇದ್ವಿ. ಡ್ರೈವರ್ಗೆ ಮಸಿಯನ್ನ ಬಳಿದಿದ್ರು, ಬಸ್ಗೆ ಮಸಿಯನ್ನ ಬಳಿಯುವಂತ ಕೆಲಸವನ್ನ ಮಾಡಿದ್ರು ಮಹಾರಾಷ್ಟ್ರದಲ್ಲಿ. ಆ ಮೂಲಕ ಕಿಚ್ಚನ್ನು ಹೆಚ್ಚಿಸ್ತಾ ಇದ್ದಾರೆ. ಇದು ತಣ್ಣಗಾಗುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಸಾರಿಗೆ ಇಲಾಖೆಗೆ ಲಕ್ಷ ಲಾಸ್ ಆಗ್ತಾ ಇದೆ. ಆದರೆ ಕನ್ನಡಿಗರ ಅಸ್ಮಿತೆ, ಇನ್ನು ವಾಟಾಳ್ ನಾಗರಾಜ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನೋಡ್ಕೊಂಡ್ಬನ್ನಿ. ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್